ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಅಕ್ಷಯ ತೃತೀಯ ಇದೇ ಒಂದು ಏಪ್ರಿಲ್ 20ನೇ ತಾರೀಕು ಬಂದಿರೋದ್ರಿಂದ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ. ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶುಭಕರ ದಿನಗಳಲ್ಲಿ ಒಂದಾಗಿರುತ್ತದೆ. ಈ ದಿನ ಮಾಡುವಂತಹ ಒಳ್ಳೆಯ ಕರ್ಮಗಳು ನಮ್ಮ ಜೀವನವನ್ನು ಅದ್ಭುತ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆ ಆಗದ ಎಂಬುದು. ಅದೇ ರೀತಿ ಈ ದಿನ ಮಾಡಿದಂತಹ ಸತ್ಕರ್ಮಗಳು, ದಾನಗಳು, ಪೂಜೆಗಳು, ಶುಭಾರಂಭಗಳು ಎಂದಿಗೂ ಕೂಡ ಕ್ಷೀಣಿಸದೇ ಇರುವಂತಹ ಫಲಗಳನ್ನು ಕೊಡ್ತಾ ಹೋಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಈ ದಿನವು ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿನ ಅವತಾರದ ಪರಶುರಾಮ ಜಯಂತಿಯಾಗಿ ಕೂಡ ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ದಿನ ಮಹಾಭಾರತದ ರಚನೆಯು ಪ್ರಾರಂಭವಾಯಿತು. ಕುಬೇರನಿಗೆ ಅಪಾರವಾದ ಸಂಪತ್ತು ದೊರೆಯಿತು ಮತ್ತು ಗಂಗಾದೇವಿ ಭೂಲೋಕಕ್ಕೆ ಆವರಣಗೊಂಡಳು ಎಂದು ಹೇಳಲಾಗುತ್ತದೆ. ಈ ಎಲ್ಲ ಘಟನೆಗಳು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಅಕ್ಷಯ ತೃತೀಯದಂದು ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಿದರೆ ಅದು ನಿರಂತರವಾಗಿ ಯಶಸ್ಸನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಜನರು ಮನೆ ಕಟ್ಟೋದು, ಹೊಸ ವ್ಯಾಪಾರ ಶುರು ಮಾಡೋದು, ಹೂಡಿಕೆ ಮಾಡೋದು, ಮದುವೆ ನಿಶ್ಚಯ ಮಾಡೋದು ಮುಂತಾದ ಶುಭ ಕಾರ್ಯಗಳನ್ನು ಆರಂಭಿಸಲು ಇಷ್ಟಪಡುತ್ತಾರೆ. ವಿಶೇಷವಾಗಿ ಚಿನ್ನ ಖರೀದಿಸೋದು ಈ ದಿನದ ಪ್ರಮುಖ ಸಂಪ್ರದಾಯವಾಗಿದೆ. ಚಿನ್ನವನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ಚಿನ್ನವನ್ನ ಖರೀದಿ ಮಾಡಿದರೆ ಮನೆಗೆಲ್ಲ ಐಶ್ವರ್ಯ, ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಚಿನ್ನವೇ ಕಡ್ಡಾಯವಲ್ಲ, ಬೆಳ್ಳಿ, ಧಾನ್ಯ, ಅಕ್ಕಿ, ತುಪ್ಪ ಅಥವಾ ಹೊಸ ಪಾತ್ರೆಗಳನ್ನು ಕೂಡ ತರೋದು ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಆದರೂ ಕೂಡ ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾಗಿರುವಂತಹ ಏಪ್ರಿಲ್ 20ನೇ ತಾರೀಕಿನಿಂದ ಅಕ್ಷಯ ತೃತೀಯ ಬಹಳಷ್ಟು ಸಮೃದ್ಧಿ, ನೆಮ್ಮದಿ, ಸುಖ, ಶಾಂತಿಯನ್ನು ಪಡೆದುಕೊಳ್ತಾರೆ. ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮಹಾವಿಷ್ಣುವಿನ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ದಿನ ಮಾಡುವಂತಹ ಪುಣ್ಯ ಕೆಲಸಗಳು ನಿಮ್ಮ ಹಲವಾರು ಜನ್ಮದ ಪಾಪ ಕರ್ಮಗಳನ್ನು ನಾಶ ಮಾಡುತ್ತದೆ. ಅಕ್ಷಯ ತೃತೀಯದಂದು ಈ ರಾಶಿ ಚಕ್ರದವರಿಗೆ ಅದೃಷ್ಟ ವಜ್ರದಂತೆ ಹೊಳೆಯಲು ಶುರು ಮಾಡುತ್ತೆ. ಎಲ್ಲ ಕಷ್ಟಗಳಿಂದ ಸಂಪೂರ್ಣ ಪರಿಹಾರ ಸಿಗುತ್ತದೆ. ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕೆ ಈ ಸಮಯ ಸೂಕ್ತವಾಗಿದೆ ಎಂದು ತಿಳಿಸಲಾಗಿದೆ. ಒಟ್ಟಾರೆಯಾಗಿ ವೃತ್ತಿ, ಆರೋಗ್ಯ, ಹಣಕಾಸು, ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಒಂದು ಪರಿಗತಿಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇದು ನಿಮಗೆ ಹೊಸ ಸಾಧ್ಯತೆಗಳಿಂದ ತುಂಬಿರುವಂತಹ ದಿನವಾಗಿರುತ್ತೆ. ನೀವು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯವನ್ನು ಸಾಧಿಸೋದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ಮಾನಸಿಕವಾಗಿ ವಿಶ್ರಾಂತಿಯ ಸಮಯ, ಧ್ಯಾನ ಅಥವಾ ಯೋಗ ಮಾಡಲು ಪ್ರಯತ್ನಿಸಿ. ಕುಟುಂಬ ಸದಸ್ಯರೊಂದಿಗೆ ಸುಂದರವಾದ ಸಮಯವನ್ನು ಕಳೆಯಲು ನಿಮಗೆ ಅದ್ಭುತವಾದ ಅವಕಾಶ ಸಿಗ್ತಾ ಹೋಗುತ್ತೆ. ನಿಮಗೆ ಸಕಾರಾತ್ಮಕವಾಗಿರುವ ಶಕ್ತಿಯಿಂದ ತುಂಬಿರುವ ದಿನವಾಗಿರುತ್ತೆ. ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಯೋಜನೆಯನ್ನು ರೂಪಿಸಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗುತ್ತೆ. ಇದು ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಹಿಷ್ಣುತೆ ಅಥವಾ ನಿಮ್ಮ ಸೃಜನಶೀಲತೆ ಉತ್ತುಂಗದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಕೂಡ ಜಾಗರೂಕರಾಗಿರೋದು ಅಗತ್ಯ. ವಿಶೇಷವಾಗಿ ಅಗತ್ಯವಾಗಿರುವಂತಹ ವಸ್ತುಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಅಂತ ಹೇಳ್ತಾ ಈ ರಾಶಿ ಚಕ್ರದವರಿಗೆ ಈ ಒಂದು ಅಕ್ಷಯ ತೃತೀಯ ಸಂಪೂರ್ಣವಾಗಿ ಚಿನ್ನದ ಸುರಿಮಳೆಯನ್ನು ಸುರಿಸುತ್ತದೆ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಅದ್ಭುತವಾದ ಬದಲಾವಣೆ ಸಿಗುತ್ತೆ. ಲಾಭವನ್ನು ಕಂಡುಕೊಳ್ತೀರಾ. ಸಾಲಗಳಿಂದ ಪರಿಹಾರವನ್ನು ಕೂಡ ಸುಲಭವಾಗಿ ಕಂಡುಕೊಳ್ಳುವಂತಹ ವಿಶೇಷವಾಗಿರುವಂತಹ ಸಂದರ್ಭ ನಿಮ್ಮ ಜೀವನಕ್ಕೆ ಬರ್ತಾ ಇರೋದ್ರಿಂದ ಈ ಸಮಯ ನಿಮ್ಮ ಅರಿವಿನ ಸಾಮರ್ಥ್ಯವನ್ನು ಉತ್ತುಂಗದಲ್ಲಿರೋದ್ರಿಂದ ನಿಮ್ಮ ಕುಟುಂಬದೊಂದಿಗೆ ಸಂಬಂಧವನ್ನು ಬಲಪಡಿಸಬಹುದು. ಸಹೋದ್ಯೋಗಿಗಳು ಉತ್ತಮವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತಹ ಒಳ್ಳೆಯ ಶುಭ ಕಾರ್ಯಗಳು ಹಲವಾರು ವರ್ಷಗಳವರೆಗೂ ಕೂಡ ಹಣದ ಸುರಿಮಳೆಯನ್ನು ಸುರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಭಾವನಾತ್ಮಕವಾಗಿ ಮಹತ್ವದ ದಿನವಾಗಿರುತ್ತೆ. ನಿಮ್ಮ ಕುಟುಂಬ ಮತ್ತು ಆಪ್ತರೊಂದಿಗೆ ಸಮಯವನ್ನು ಕಳಿಬಹುದು. ಕುಟುಂಬ ಸದಸ್ಯರು ನೆಮ್ಮದಿಯಿಂದ, ಸಂತೋಷದಿಂದ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ಸಮಯದಲ್ಲಿ ವಿದೇಶಕ್ಕೆ ಹೋಗುವಂತ ಆಫರ್ಗಳು ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಮಕ್ಕಳು ವಿಶೇಷವಾಗಿ ಕೌಶಲ್ಯಗಳನ್ನು ಕಲಿತುಕೊಳ್ತಾರೆ. ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ಅದೃಷ್ಟವನ್ನು ಕಂಡುಕೊಳ್ಳೋಕೆ ಇದು ಸೂಕ್ತವಾದ ಸಮಯವಾಗಿದೆ. ಒಟ್ಟಾರೆಯಾಗಿ ಕಷ್ಟಗಳಿಂದ ಪರಿಹಾರ, ಸಾಲಗಳಿಂದ ಮುಕ್ತಿ, ನಿಮ್ಮ ಜೀವನದಲ್ಲಿ ಅಂದುಕೊಂಡ ಕೆಲಸಗಳಲ್ಲಿ ಸಕಾರಾತ್ಮಕವಾಗಿರುವ ಫಲಿತಾಂಶ, ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸುಸಂದರ್ಭ, ಆರೋಗ್ಯಕ್ಕಾಗಿ ಕಷ್ಟಪಡ್ತಿರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದ ನಕಾರಾತ್ಮಕವಾದ ಅಂಶಗಳನ್ನು ತೆಗೆದು ಹಾಕ್ತೀರಾ. ಒಟ್ಟಾರೆಯಾಗಿ ಉತ್ತಮವಾದ ಬದಲಾವಣೆಗಳನ್ನು ಪಡೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಈ ರಾಶಿ ಚಕ್ರದವರು ಬರಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಈ ದಿನ ಮಾಡುವಂತಹ ದಾನ ಧರ್ಮ ಒಳ್ಳೆಯ ಒಂದು ವಿಶೇಷವಾದ ಮಹತ್ವವನ್ನು
ಮಹತ್ವವನ್ನು ಹೊಂದಿರುತ್ತದೆ. ಬಡವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಹಣದ ಸಹಾಯ ಮಾಡಿದರೆ ಅದರಿಂದ ಅಪಾರ ಪುಣ್ಯ ಫಲ ಸಿಗುತ್ತದೆ. ಅಕ್ಷಯ ತೃತೀಯ ಮನೆಗೆ ತರುವಂತಹ ವಸ್ತುಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಅಕ್ಷಯ ತೃತೀಯದಂದು ಈ ವಸ್ತುವನ್ನು ತಂದರೆ ಸಂಪತ್ತು ಹೆಚ್ಚುತ್ತದೆ. ಚಿನ್ನ ಅತ್ಯಂತ ಪ್ರಸಿದ್ಧ ಆಯ್ಕೆಯಾದರೂ ಕೂಡ ಜೊತೆಗೆ ಕೆಲವು ಸರಳ ವಸ್ತುಗಳನ್ನು ಕೂಡ ಶುಭಕರ ಎಂದು ಪರಿಗಣಿಸಲಾಗುತ್ತೆ. ಉದಾಹರಣೆಗೆ ಅಕ್ಕಿಯನ್ನು ಮನೆಗೆ ತರಲು ವಿಶೇಷವಾಗಿ ಒಂದು ಸಂಕೇತದ ಸುರಿಮಳೆ ಹಣದ ಒಂದು ಕಷ್ಟಗಳನ್ನು ದೂರ ಮಾಡುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಅನ್ನಪೂರ್ವೇಶ್ವರಿಯ ಆಶೀರ್ವಾದ ಸಿಗುತ್ತದೆ. ತುಳಸಿ ಗಿಡವನ್ನು ಮನೆಗೆ ತಂದು ನೆಟ್ಟರೆ ಪವಿತ್ರತೆ ಮತ್ತು ಆರೋಗ್ಯ ಹೆಚ್ಚುತ್ತದೆ. ಶಂಖ ಅಥವಾ ಲಕ್ಷ್ಮೀ ದೇವಿಯ ಚಿತ್ರವನ್ನು ಮನೆಗೆ ತರಲು ಸಂಪತ್ತು ಮತ್ತು ಶಾಂತಿ ಹೆಚ್ಚಿಸುತ್ತದೆ. ಮನೆಯಲ್ಲಿ ಕಷ್ಟಗಳು ದೂರವಾಗುತ್ತೆ. ಹೊಸ ಮಣ್ಣಿನ ಮಡಿಕೆ, ಕುಡಿಕೆಗಳನ್ನು ತರೋದು, ನೀರಿನ ಪಾತ್ರೆಗೆ ತಂದು ನೀರನ್ನು ತುಂಬಿಸಿ ಪೂಜೆಯನ್ನ ಮಾಡೋದು ಕೂಡ ಸಮೃದ್ಧಿಯ ಸಂಕೇತವಾಗಿರುತ್ತೆ. ಈ ದಿನ ಪೂಜೆ ಮಾಡುವಾಗ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಬೇಕು. ಹಾಲು, ಹಣ್ಣು, ತುಪ್ಪದ ದೀಪ ಬೆಳಗಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ. ಮುಖ್ಯವಾಗಿ ಈ ದಿನ ನಿಜವಾದ ಮಹತ್ವ ಹಣ ಮತ್ತು ವಸ್ತುಗಳಲ್ಲಿ ಮಾತ್ರವಲ್ಲ, ಒಳ್ಳೆಯ ಮನಸ್ಸು, ದಾನ ಮತ್ತು ಧರ್ಮದಲ್ಲಿ ಇರುತ್ತದೆ. ನಿಸ್ವಾರ್ಥವಾಗಿ ಮಾಡಿದಂತಹ ಸತ್ಕಾರ್ಯಗಳು ಅಕ್ಷಯ ಫಲವನ್ನು ನೀಡುತ್ತದೆ ಎಂಬುದೇ ಈ ಹಬ್ಬದ ಮೂಲ ಸಂದೇಶವಾಗಿರುತ್ತದೆ. ಆದ್ದರಿಂದ ಅರಿಶಿನ ಅಥವಾ ಅರಿಶಿನದ ಕೊಂಬನ ಮನೆಗೆ ತಂದು ಪೂಜಿಸಬೇಕು. ಎಲೆ, ಅಡಿಕೆ ಶುಭದ ಸಂಕೇತ. ಅದನ್ನು ತಂದು ಮನೆಯಲ್ಲಿ ಇಟ್ಟೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬಾರ್ಲಿಯನ್ನ ತರೋದ್ರಿಂದ ಬಾರ್ಲಿಯನ್ನ ಕನಕ ಎಂದು ಕರೆಯಲಾಗುತ್ತೆ. ಆದ್ದರಿಂದ ಬಾರ್ಲಿ ತಂದು ನೀವು ಪೂಜೆ ಮಾಡಿ ಸಿಹಿ ನೈವೇದ್ಯ ಮಾಡಿ ಕಷ್ಟದಲ್ಲಿರ್ತಕ್ಕಂಥವರಿಗೆ, ಬಡವರಿಗೆ ಸಿಹಿಯನ್ನ ದಾನ ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಎಂದೂ ಕೂಡ ಕರಗಲಾರದಷ್ಟು ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ತೀರಾ. ನಿಮ್ಮ ಜೀವನ ಸಮೃದ್ಧಿಯಿಂದ ಮತ್ತು ನೆಮ್ಮದಿಯಿಂದ ತುಂಬಿರುತ್ತೆ ಅಂತ ಹೇಳಬಹುದು. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಕುಂಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಕರ್ಕಾಟಕ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಧನಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾವಿಷ್ಣುವೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.